ವಿಷಯ ಚರ್ಚೆ ಬಂದಿದೆ. ಈಗ ಪಕ್ಷದ ಇಲ್ಲಿ ರಾಜ್ಯದ ಜನತೆ ಸಂಘಟನೆಗಳು ಸಮುದಾಯದವರು ಸ್ವಾಮೀಜಿಗಳು ಎಲ್ಲ ಹೇಳಿದ್ರು ನೀವು ಕೇಳಿಲ್ಲ. ಈಗ ನಿಮ್ ಪಕ್ಷ ಹೇಳಿದ ತಕ್ಷಣ ಒಂದು ರೀತಿ ದೇವಸ್ಥಾನ ತೀರ್ಥ ಕೊಟ್ಟಂಗೆ ಆಗಿದೆ. ಜನ ಹೇಳೋದು ನೀವು ಕೇಳಿಲ್ಲ. ಅದನ್ನ ಕೇಳಿದ್ರೆ ನಾವೆಲ್ಲ ಅಂತಿಮ ಮೇಲೆ ಮಾಡಿದ್ರೆ ಜನರ ಅಭಿಪ್ರಾಯ ಕೇಳಲಿಕ್ಕೆ ಎಲ್ಲ ಕಡೆ ಸುತ್ತಾಗ್ತಾ ಇದೀವಿ. ಅದರಲ್ಲಿ AICC ಒಂದು, ಹೈಕಮಾಂಡ್ ಕೂಡ ಒಂದು. ಸೊ ಕಳೆದ ಕ್ಯಾಬಿನೆಟ್ ಅಲ್ಲಿ ಕೂಡ ಚರ್ಚೆ ಆಗಿತ್ತು, ಹೈಕಮಾಂಡ್ ಗಮನಕ್ಕೆ ತರೋಣ ಅಂತ. ಸೊ ನಾವು ಕೂಡ ನಮ್ಮ ಪತ್ರದಲ್ಲಿ CM ಅವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನೇ ಬರೆದಿದ್ದೀವಿ ನಾವು, ಎಲ್ಲರ ಅಭಿಪ್ರಾಯ ಪಡಿಬೇಕು, ಯಾರಿಗೂ ಕೂಡ ತೊಂದರೆ ಆಗಬಾರ್ದಂತೆ ನಮ್ಮ ಪತ್ರದಲ್ಲಿ ಇದೆ. ಹೆಚ್ಚು ಕಮ್ಮಿ ಬಹಳಷ್ಟು ಸಚಿವರು ಅದೇ ರೀತಿ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಚರ್ಚೆ ಆಗಬೇಕಂತ. ಸೊ ಅದನ್ನು ಫಾಲೋ ಮಾಡಿದ್ದಾರೆ. ಅದರಲ್ಲಿ CM ಅವ್ರದ್ದು ಅಥವಾ ಏನು ತರಾತುರಿ ಏನಿಲ್ಲ, ಕರೆಕ್ಟ್ ಇದೆ, ಅದರಲ್ಲಿ ಏನಿಲ್ಲ. ಆದರೂ ಕೂಡ ಅವಕಾಶ ಕೊಡೋದು ಅಂತ ಹೇಳಿದ್ದಾರೆ. ಒಂದು ಸಾರಿ ಅದನ್ನ ಅವ್ರಿಗೆ ಏನರೆ ಕನ್ಫ್ಯೂಷನ್ ಇದ್ರೆ, ಗೊಂದಲ ಇದ್ರೆ ಸರಿ ಮಾಡಲಿಕ್ಕೆ ಒಂದು 60 ದಿವಸ ಅಂತ ಹೇಳ್ತಾರೆ, 90 ಡೇಸ್ ಆಗ್ಬೋದು. ಹೆಂಗ್ ಸಾಧ್ಯ ಸರ್ 90 ಡೇಟ್ ಅಲ್ಲಿ? ಈಗ ಆಗದ ಮರು ಸರ್ವೆ ಮಾಡ್ತೀವಿ ಅಂತಂದ್ರೆ ಮತ್ತೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತೀವಿ. ಮರು ಸರ್ವೆ ಇಲ್ಲ, ಮರು ಸರ್ವೆ ಮಾಡೋದು ಮರು ಸರ್ವೆ ಅಂತ ಹೇಳಿದ್ದಾರೆ. ಸ್ವಲ್ಪ ನನ್ನ ಲೆಕ್ಕಲೆ ಅದನ್ನ ಪಬ್ಲಿಕ್ ಆಗಿ ಓಪನ್ ಮಾಡ್ತಾರೆ. ಏನು ಕಾನ್ಸ್ಟಿಟ್ಯೂನ್ಸಿ ವೈಸು ಗಣತಿ ಇದೆ ಅನ್ನೋದು, ಈ ಜಾತಿಯವ್ರು ಇಷ್ಟಿದ್ದಾರೆ, ಈ ಜಾತಿಯವ್ರು ಇಷ್ಟಿದ್ದಾರೆ, ಅದನ್ನು ಸಾರ್ವಜನಿಕವಾಗಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ರೆ ಅದನ್ನ ತಗೊಂಡು ನೋಡ್ಕೋತಾರೆ. ಅಲ್ಲಿ ಗೊತ್ತಾಯ್ತು ಅವ್ರಿಗೆ ಯಾವ ನಮ್ಮ ಜಾತಿಯವ್ರು ಎಷ್ಟಿದ್ದಾರೆ, ನಿಮ್ಮ ಜಾತಿಯವ್ರು ಎಷ್ಟಿದ್ದಾರೆ. ಅದೇ ಮರು ಸರ್ವೆ ಅಂದ್ರೆ ಅದೇ ಟೋಟಲಿ ಬಹುಶಃ ಹೋಗ್ಲಿಕ್ಕೆ ಆಗೋಲ್ಲ ಮನೆಗೆ. ನಿಮಗೇನು ಅಂಕಿ ಅಂಶದಲ್ಲಿ ವ್ಯತ್ಯಾಸ ಇದ್ರೆ ಅದ್ರ ಬಗ್ಗೆ ನೀವು ಚಾಲೆಂಜ್ ಮಾಡ್ಬೋದು. ಅದನ್ನ ತಹಶೀಲ್ದಾರ್ಗೆ ಅಧಿಕಾರ ಕೊಡ್ತಾರೆ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರೆ ಯಾವ್ದ್ರೆ ಇಲ್ಲ ಮರು ಸರ್ವೆ ಇಲ್ಲ, ಕರೆಕ್ಷನ್. ನಿಮ್ಮ ನಾಯಕರ ಹೇಳಿಕೆಯಲ್ಲಿ ಕೆಲವು ಗೊಂದಲ ಇದೆ. DCM ಹೇಳ್ತಾರೆ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಲಾಗುತ್ತೆ ಅಂತ. CM ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಮಾಡ್ಲಿಕ್ಕೆ ಏನಾಗಲ್ಲ, ಯಾವ್ದು ಮಾಡ್ರು ಜನರಿಗೆ ಗೊಂದಲ ಆಗಬಾರ್ದು. ಇನ್ನೊಂದು ಬೇಕಾದ್ರೆ ಮಾಡಿದ್ರೆ ಮಾಡ್ಲಿ, ಏನು ತೊಂದರೆ ಇದೆ. ಏನೋ ಒಂದು ಸ್ವಲ್ಪ ಸಮಯ ಬೇಕಾಗ್ತದ. ಒಂದ್ಸಾರಿ ಇರೋದ ಪರವಾಗಿ ಒಂದ್ಸಾರಿ ಹೋಗ್ತೈತಿ. ಇಲ್ಲ ನಮ್ಮ ಸರ್ಕಾರದ ತಲೆ ಮೇಲೆ ಯಾವಾಗಲೂ ಸುತ್ತಾನೆ ಇರ್ತಾರೆ. ಇದು ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಮ್ಮೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಆವಾಗೂ ಸಿಕ್ಕೇ ಸಿಗ್ತಾರೆ. ಯಾರಿದ್ದವ್ರನ್ನ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಯಾರಿದ್ದವರು ಅಷ್ಟು ಬಂದೇ ಬರ್ತಾರೆ, ಗೊಂದಲ ಇಲ್ಲ. ಸೊ ಬಹಳ ಜನ ಇದು ಹಳೇದಿದೆ, ಈಗ ಚೇಂಜ್ ಆಗಿದೆ, ಈಗ ಬೇರೆ ಲೆಕ್ಕ ಅಂತ ಹೇಳ್ತಾರೆ. ಸೊ ಒಂದ್ಸಾರಿ ಅವರು ಗೊಂದಲ ಹೋಗ್ಲಿ, ಜನರ ಗೊಂದಲದಲ್ಲಿ ಇಟ್ಟು ಮಾಡಿದ್ರಾಗ ಏನು ಅರ್ಥ ಇಲ್ಲ. ಅವರು ಒಂದು ದಾರಿಗೆ ಕ್ಲಾರಿಟಿ ಬರಲಿ. ಸರ್, ಈಗ 195 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ವರದಿ ತಯಾರು ಮಾಡಿಕೊಂಡು 10 ವರ್ಷ ತನಕ ಇಟ್ಕೊಂಡು ತಪ್ಪು ಯಾರ್ದು? ಈಗ ಅದಕ್ಕಾಗಿ ರಾಜ್ಯದ 200 ಕೋಟಿ ರೂಪಾಯಿ 195 ಕೋಟಿ ರೂಪಾಯಿ ಈಗ ವ್ಯರ್ಥವಾಯ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಸರ್? ಹಂಗಿದ್ರೆ ಜವಾಬ್ದಾರೆಲ್ಲ ಮಾಡಬೇಕಾಯ್ತು. ಅವ್ರು ಏನ್ ಮಾಡಿದ್ರು, ಈಗ ಜನ ಬೇರೆ ಬೇರೆ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಯವರು ವಿರೋಧ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಮತ್ತೆ ನಾವು ಮಾಡೋದು ಅನಿವಾರ್ಯ, ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು.